ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತೆ ನಮ್ಮ ಜನ ಏನು ಹೇಳ್ತಾ ಇದ್ದೀವಿ ಅಂದರೆ, ಬೆಳಗ್ಗೆ ಪ್ಲ್ಯಾನ್ ಮಾಡಿ ಎಷ್ಟು ಒಂದು 9 ಗಂಟೆಗೆಲ್ವ, 8:30 9 ಗಂಟೆಗೆ ಪ್ಲ್ಯಾನ್ ಮಾಡಿ ಅವನ್ನೆಲ್ಲ ಇದು ಕೇಳಿದೆ. ಯಾವುದಾದ್ರು 1 ಅವರ್ಗಳಿದ್ದು ಲಾಸ್ಟಿಗೆ ತಿರುಮಣಮಲೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನೋಡಿ ಬರ್ದಿರುತ್ತೆ ಅಲ್ಲಲ್ಲಿ ಮಾತ್ರ ಹೋಗೋಕ್ಕಾಗದು. ಅವ್ನು ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಲಸ ಮಾಡ್ಕೊಂಡೇ ಬರ್ತಾವನೆ. ಕಂಪ್ನಿ ಹೆಸರು ಡಿಸ್ಕ್ಲೋಸ್ ಮಾಡಬೇಡ. ಯಾಕೆ ತೆಗ್ದಿಗೆ ಹಾಕ್ಬಿಡ್ತಾರೆ ಅಂತಾನ. ಈಗ ಸೀದಾ ಬಸ್ ಹತ್ಕೊಂಡು ಸೀದಾ ಏನು ಪ್ಲ್ಯಾನ್ ಇಲ್ಲ, ಏನಿಲ್ಲ, ಸುಮ್ಮನೆ ಹೋದ್ರೆ ಹೆಂಗಿರುತ್ತೆ ಅಂತ ಈ ವ್ಲಾಗ್ ನೋಡಿದ್ರೆ ಫುಲ್ಲು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಹೇಳ್ಬೇಕಾಯ್ತು, ನೀವೇ ಅರ್ಥ ಮಾಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಹೇಳ್ಬೇಕನ್ನಿಸ್ತು ಹೇಳಿದ್ವಿ. ಈಗ ಹೋಯ್ತಾ ಇದೀವಿ ಅಷ್ಟೇ. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕೆ ಬೇಕಾದ್ರೆ ಇವಾಗ ಸೀದಾ ಮೆಜೆಸ್ಟಿಕ್ ಹೋಗ್ಬಿಟ್ಟು ಬಸ್ ಹತ್ತಾನ ಅಷ್ಟೇ. ಮೆಜೆಸ್ಟಿಕ್ ಅಲ್ಲ, ಮತ್ತೆ ಬ್ಯಾಟ್ರಾಯನ್ಪುರ ಸ್ಯಾಟಲೈಟ್. ಹೋಯ್ ಸ್ಯಾಟಲೈಟು ಅಲ್ಲಿಗೆ ಹೋಗಿ ಗಾಡಿ ಹಾಕಿ ಹೋಗೋಣ ಸೀದಾ. ಜಸ್ಟು ಈಗ ತಾನೇ ಬಂದು ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲೆಲ್ಲಿ ಹೋಗಬೇಕು. ಫಸ್ಟು ಸ್ಟಾರ್ಟಿಂಗು ತಿರುವಣ್ಣಮಲೆಗೆ ಹೋಗಿ, ಆಮೇಲಿಂದ ಯಾವುದಾದ್ರು ಪರ್ವತಮಲೈ. ಇವ್ರ ಹೆಸರು ಶ್ರೀಧರ್ ಅಂತ, ಇವರೇ ನಮಗೆ ಲೊಕೇಶನ್ ಎಲ್ಲ ಹೇಳಿದ್ದು. ಇಲ್ಲಿಗೆ ಬಂದು ಪ್ಲ್ಯಾನ್ ಮಾಡಿದ್ದೀವಿ. ನನ್ನ ಹೆಸರು ವರುಣ್ ಅಂತ ಹೇಳಿ. ಇವ್ರು ಅಲ್ಲೇ ಲೋಕಲ್ ಅವರು. ಸಮ್ ಪ್ಲೇಸಸ್ ಎಲ್ಲ ಹೇಳಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕವರ್ ಮಾಡ್ಕೊತ ಹೇಳೋದು ಅಷ್ಟೇ. ನೆಕ್ಸ್ಟ್ ಅದು ಯಾವ ಪ್ಲೇಸ್ ಅಂತ ಫಸ್ಟ್ನೇದು ತಿರುವಣ್ಣಮಲೈ, ಆಮೇಲಿಂದ ಪಾರ್ವತಿ ಮಲೈ, ಪರ್ವತಮಲೈ, ಮತ್ತು ಸಾತನೂರು ಡ್ಯಾಮು, ಮತ್ತು ಜವಾದು ಹಿಲ್ಲ ಸರ್. ಏನಾದರೂ ನೀವು ಹೋಗಬೇಕು ಅಂತ ಇರ್ತೀರಿ ಅಂದರೆ ನನ್ನ ಫೋನ್ ನಂಬರ್ ಇಲ್ಲೇ ಹೇಳ್ತೀನಿ. ಎಲಿಜಿಬಲ್ ಬ್ಯಾಚುಲರ್ ಹೆಣ್ಮಕ್ಳು ಮಾತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. 87516631. ನಂಬರೆಲ್ಲ ತಗೊಂಡೆಲ್ಲ ಮಾಡೋಕೆ ಹೋಗ್ಬಿಡ್ರಿ, ನನಗೆ ಮಾಡಿ. ಕರೆಕ್ಟಾಗಿ ಇವಾಗ 6 ಗಂಟೆಗೆ ಬಂದಿದ್ದೀವಿ ಈಗ ತಿರುವಣ್ಣಮಲೈಗೆ. ಈಗ ಅಲ್ಲಿ ಕೇಳಿದ್ದೀವಿ, ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲಿಂದ ಗಿರಿ ಪ್ರದಕ್ಷಿಣೆ ಹಾಕೋಣ ಅಂತ. ನೋಡಿ ಎಲ್ಲರೂ ಹೋಯ್ತಾ ಇದ್ದಾರೆ. ಹಂಗೆ ನಾವು ನಡ್ಕೊಂಡು ಹೋಗೋದು ಈಗ. ಅಂದರೆ ಬಸ್ ಸ್ಟಾಪಿಂದ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ಐತಂತೆ. 1.5 ಕಿಲೋಮೀಟ್ರ್ ಹೋದರೆ ದೇವಸ್ಥಾನ ಸಿಗುತ್ತೆ ಅಂತ ಐತೆ. ಅಲ್ಲೋದ್ರೆ ಸಿಗೋಣ. ಲಾಕರ್ಗೆ 40 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಇನ್ನೆಷ್ಟು ಇದು ಫೇಸ್ ವಾಶ್ಗೆ ಮತ್ತು ಅದಕ್ಕೆ ಟಾಯ್ಲೆಟ್ಗೆಲ್ಲ 20 ರೂಪಾಯಿ. ಇದಿರೋದು ದೇವಸ್ಥಾನದ ಹತ್ರನೇ ಇರೋದು. ಸೀದಾ ಕೊಟ್ಬಿಟ್ಟು ಹೋಗೋಣ ನನಗೆ. ಎಲ್ಲರೂ ಬಂದು ಇಲ್ಲೇ ಕೊಡ್ತವ್ರೆ, ನೋಡೋಣ. ಅದು 24 ಅವರ್ಗೆ. ನಾವೇನು ಒಂದು 12 ಅವರ್ ಬಂದು ಇಸ್ಕೊಂಬಿಟ್ಟು ಬನ್ನಿ ಹೋಗೋಣ. ಈಗ ಸ್ಟಾರ್ಟಿಂಗ್ಗೆ ಗಿರಿ ಪ್ರದಕ್ಷಿಣೆ ಹಾಕೋಣ, ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗೋಣ. 50 ರೂಪಾಯಿ ಕೊಟ್ಬಿಟ್ಟು ಅಂತ ಅನಿಸ್ತೈತೆ. ಫಸ್ಟು ಪ್ಲ್ಯಾನ್ ಮಾಡ್ಕೊಂಬಂದಂಗೆ ಫಸ್ಟ್ ದೇವಸ್ಥಾನಕ್ಕೆ ಮತ್ತೆ ಗಿರಿ ಪ್ರದಕ್ಷಿಣೆ ಹೋಗೋಣ. ಗಿರಿ ಪ್ರದಕ್ಷಿಣೆಗ ನಾನು ಅನ್ಕೊಂಡಿರಂಗೆ ದೇವ್ರನ್ನ ಯಾವಾಗ ನೋಡ್ರೆ ಗೊತ್ತಾ, ನಮ್ಮ ಕೈಯಲ್ಲಿ ಆಗಲ್ಲ ಸಾಕಪ್ಪ ಅಂದಾಗ ಲಾಸ್ಟ್ ಆಪ್ಷನ್ ಇರೋದು ಯಾರು ಅವಾಗ ನೋಡ್ಬೇಕು. ನನಗೇನಾರ ರಶ್ ಆಗೋದ್ರೆ ಹೆಂಗೆ ಮಾಡ್ತೀನಿ ಅಂದರೆ, ಗಿರಿ ಪ್ರದಕ್ಷಿಣೆ ಎಲ್ಲ ಹಾಕಿರ್ತೀನಿ, ದೇವಸ್ಥಾನಕ್ಕೆ ಹೋಗಲ್ಲ, ಹಂಗೆ ಬಂದ್ಬಿಡ್ತೀನಿ. ದೇವಸ್ಥಾನ ಸಕ್ಕತ್ತಾಗೈತೆ ಗುರು, ಹಳೇದು ಅನ್ಸುತ್ತೆ ಫುಲ್ಲು. 50 ರೂಪಾಯಿ ಟಿಕೆಟ್ಗೆ ಹೋಗಿ ಅಂತ ಅಂದಿದ್ದಾರೆ ಯಾರೋ ಅಲ್ಲಿ ಗೊತ್ತಿದ್ದು. ಅಲ್ಲಿ ಯಾರನ್ನೋ ಒಬ್ರನ್ನ ಕೇಳಿದೆ. ಫಸ್ಟು ಗಿರಿ ಪ್ರದಕ್ಷಿಣೆನೇ ಯಾಕಂದ್ರೆ ಮಚ್ಚಿ ಫಸ್ಟೇ ಹೋಗಿ ದೇವ್ರಿಗೆ ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ. ಈಗ ಪ್ಲ್ಯಾನು ಚೇಂಜ್ ಆಗಿದೆ. ಫಸ್ಟೇ ದೇವಸ್ಥಾನಕ್ಕೆ ಹೋಗಿ ಆಮೇಲಿಂದ ಸೀದಾ ಮತ್ತೆ ಆಮೇಲಿಂದ ಎಲ್ಲ ಸುತ್ತಾಕಕ್ಕೆ ಹೋಗಿ ಆಮೇಲೆ ಮತ್ತೆ ಇನ್ನೊಂದ್ಸತಿ ಬಂದು ಹೋಯ್ತೀವಿ. ದೇವಸ್ಥಾನದ ಒಳಗಡೆ ನೋಡ್ಬೋದು ಯಾವ ಥರ ಐತೆ. ಸಕ್ಕತ್ತಾಗಿ ಕಾಣಿಸ್ತೈತೆ ಕಣೋ ಬೆಡ್ತಿಂದ ಎಲ್ಲ. ದೊಡ್ಡದಾಗಿ ಇಬ್ರು ನಾಮಾಗಿನ ಎಲ್ಲ ಉಳ್ಕೊಂಡ್ಬಿಟ್ಟಿದ್ದೀವಿ ಸ್ವಾಮೀಜಿಗಳ ಥರ. ಇವನು ಹೆಂಗೆ ಕಾಣ್ತಾವ್ ನೋಡ್ರಿ. ಈ ಕಡೆ ತಿರ್ಗ ನಾನು ಹೆಂಗೆ ಕಾಣ್ತಾ ಇದ್ದೀವಿ ನೀವೇ ಹೇಳ್ಬೇಕು. ವೈಬ್ಸ್ ಮಾತ್ರ ಚೆನ್ನಾಗಿದೆ. 4 ಅವರ್ ಇವತ್ತು ವಾಸ ಮಾಡಿ ಕ್ಯೂವಲ್ಲಿ ನಿಂತೀವಿ. ಏನಂತೆ ಎಲ್ಲ ಬೇಜಾನ್ ಸೀನ್ಗಳೈತೈತೆ ಇಲ್ಲಿ. 4 ಅವರ್ ಕ್ಯೂವಲ್ಲಿ ನಿಂತಿದ್ದೀವಿ ಈಗ. ದರ್ಶನ ಆಗಿದ್ದಾಯಿತು. ಈಗ ಪ್ರಸಾದದ ಸಮಯ. 10 ರೂಪಾಯಿ ಪ್ರಸಾದ. ಫೈನಲಿ ದರ್ಶನ ಎಲ್ಲ ಆಗಾಯಿತು. ಈಗ ಸೀದಾ ಗಿರಿ ಪ್ರದಕ್ಷಿಣೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಅಲ್ಲಿ ಫೋಟೋ ಎಲ್ಲ ಹಾಕೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ, ಫೋನ್ ಎಲ್ಲ ಕಿತ್ಕೊಂಡು ಮಕ್ಕರ್ ಮಾಡೋರಲ್ಲಿ. ಅದಕ್ಕೆ ನಾವು ಸುಮ್ಮನೆ ಏನು ಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಗಿಡಿಯೋ ಎಲ್ಲ ಏನು ಮಾಡೋಕ್ಕೋಗಲಿಲ್ಲ. ನೆಕ್ಸ್ಟು ಗಿರಿ ಪ್ರದಕ್ಷಿಣೆ ಏನಾರ ಆಗಲಿ ತೋರಿಸ್ತೀನಿ ನೀಟಾಗೆ. ಸುತ್ತಮುತ್ತ ವೈಬ್ಸ್ ಮಾತ್ರ ಸಕ್ಕತ್ತಾಗಿದೆ ದೇವಸ್ಥಾನ ಹತ್ರ. ನಿಂಗೇನು ಅನಿಸ್ತಾ ಗುರು? ನಾನು ಕೇಳ್ಪಟ್ಟಂಗೆ, ಹಾಂ ಸ್ವಲ್ಪ ಜೋರಾಗಿ ಮಾತಾಡಪ್ಪ ಸಮಯ. ನಾನು ಕೇಳ್ಪಟ್ಟಂಗೆ ಈ ದೇವಸ್ಥಾನ ಇತಿಹಾಸ ಏನು ಅಂದರೆ,
ಇವಾಗ ಇದೇನು ಹೇಳು, ಶಿವ ಮತ್ತು ಬ್ರಹ್ಮ ಮತ್ತು ವಿಷ್ಣು ಜೋರಾಗಿ ಹೇಳ. ಬ್ರಹ್ಮ ಮತ್ತು ವಿಷ್ಣು ಕಿತ್ತಾಡ್ತಿರ್ತಾನಂತೆ ಈ ಜಗತ್ತಲ್ಲಿ ನಾನು ಮೇಲು ಅಂತ ಹೇಳ್ಬಿಟ್ಟು. ಹಾಂ ಆವಾಗ ಈಶ್ವರನ ಹತ್ರ ಬ್ರಹ್ಮ ಮತ್ತು ವಿಷ್ಣು ಹೋಗಿ ನಿಮ್ಮಿಬ್ಬರಲ್ಲಿ ಯಾರ ಮೇಲೂ ನಮ್ಮಿಬ್ಬರಲ್ಲಿ ಯಾರ ಮೇಲೂ ಅಂತ ಕೇಳಿದಾಗ ಆವಾಗ ಶಿವ ಹೇಳ್ತಾನಂತೆ ಈ ಅಗ್ನಿ ಎಲ್ಲಿ ಕೊನೆಗೊಳ್ಳುತ್ತೋ ಆವಾಗ ಯಾರು ಅದನ್ನು ಮೊದಲು ಹುಡುಕ್ತಾರೋ ಅವ್ರ ಮೇಲು ಅಂತ ಹೇಳಿದಾಗ ಆವಾಗ ಬ್ರಹ್ಮಂದು ವಾಹನ ಏನಿದು ಬಾತ್ಕೊಳ್ಳಿ ಸ್ವಾನ್ ಅಂತಾರಲ್ಲ ಅದಕ್ಕೆ ಹಂಸ. ಹಂಸ ಹುಡ್ಕೊಂಡು ಹೋಗ್ತಾನಂತೆ. ವಿಷ್ಣು ಗರುಡನ ಹಿಡ್ಕೊಂಡು ಹೋದಾಗ ಆವಾಗ ಕೆಳಗಡೆ ಒಂದು ಹೂವು ಸಿಗುತ್ತಂತೆ. ಆ ಹೂವು ಹೇಳ್ತಾ ಇರುತ್ತೆ. ಆ ಹೂವು ವಿಷ್ಣುನ ಬ್ರಹ್ಮ ನೋಡಿದ ತಕ್ಷಣ ಆ ಹೂವನ ಎಷ್ಟು ಒಂದು 10 ವರ್ಷ 20 ವರ್ಷ 1000 ವರ್ಷದವರೆಗೂ ಹುಡುಕಿದ್ರು ಆ ಅಗ್ನಿ ಎಲ್ಲಿ ಕೊನೆಗೊಳ್ಳುತ್ತೆ ಅಂತ ಗೊತ್ತಾಗದೆ ಇದ್ದಾಗ ಬ್ರಹ್ಮಂಗೆ ಒಂದು ಹೂವು ಸಿಕ್ತ. ಹೂವನ್ನ ಕೇಳ್ತಾನಂತೆ ಬ್ರಹ್ಮ, ಏನು ಹುಡುಕ್ತಿದ್ಯಾ ಅಂತ ಬ್ರಹ್ಮ ಹೂವನ್ನ ಕೇಳಿದಾಗ ನಾನು ಈ ಅಗ್ನಿ ಎಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು 1000 ವರ್ಷದಿಂದ ಹುಡುಕ್ತಿದ್ದೀನಿ, ಆದರೆ ನನಗೆ ಇನ್ನೂ ಸಿಕ್ಕಿಲ್ಲ ಅಂತ. ಆವಾಗ ಬ್ರಹ್ಮ ಏನಿಗೆ ನಂದಿ ಮತ್ತು ಹೂವನ್ನ ಕಮಲದ ಹೂವನ್ನ ಹೇಳ್ತಾನಂತೆ. ಏನಿದು ವಿಷ್ಣು ಈಶ್ವರನ ಹತ್ರ ಹೋಗಿ ನಾನೇ ನಿನ್ನ ಹುಡುಕಿ ತಗೊಬಂದಿದ್ದು ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ಕೈಯಲ್ಲಿ ಹುಡ್ಕಕ್ಕಾಗದೆ ವಿಷ್ಣು ಹೋಗಿ ಈಶ್ವರನ ಹತ್ರ ಸರೆಂಡರ್ ಆಗ್ತಾನೆ. ಆವಾಗ ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಆ ಕಮಲ ಹೂವು ಹೇಳುತ್ತಂತೆ ನನ್ನ ಬ್ರಹ್ಮನೇ ಹುಡುಕೊಂಡ್ಬಂದಿದ್ದು ಅಂತ ಹೇಳ್ಬಿಟ್ಟು ನಂದಿಗೂ ಹಂಗೆ ಬ್ರಹ್ಮ ಹೇಳ್ಕೊಟ್ಟಿರ್ತಾನಂತೆ. ಆದರೆ ನಂದಿ ಯಾವ ಥರ ಹೇಳಿರುತ್ತೆ ಅಂದರೆ ತಲೆಯಲ್ಲಿ ಹೂ ಅಂತ ಹೇಳ್ಬಿಟ್ಟು ಬ್ರಹ್ಮನೇ ನನ್ನ ಹುಡುಕೊಂಡ್ಬಂದ ಅಂತ ಹೇಳ್ಬಿಟ್ಟು ಬಾಲದಲ್ಲಿ ಇಲ್ಲ ಅಂತ ಹೇಳುತ್ತಂತೆ. ಆವಾಗ ಆ ಅಗ್ನಿ ಎಲ್ಲೂ ಅಂತ್ಯಗೊಳ್ಳಲ್ಲ ಅಂತ ಗೊತ್ತಾದಾಗ ಅದು ಶಿವನಿಗೆ ಗೊತ್ತಿರುತ್ತಂತೆ ಈ ಅಗ್ನಿ ಎಲ್ಲೂ ಎಂಡಾಗಲ್ಲ ಅಂತ ಹೇಳ್ಬಿಟ್ಟು ಆವಾಗ ಶಾಪ ಕೊಡ್ತಾರಂತೆ ಬ್ರಹ್ಮದೇವನಿಗೆ, ನಿನಗೆ ಭೂಮಿ ಮೇಲೆ ಯಾರು ಪೂಜಿಸ್ತೇ ಇರಲಿ ಅಂತ ಹೇಳ್ಬಿಟ್ಟು. ಸುಳ್ಳು ಹೇಳಿರುವಂಥ ಕಮಲ ಹೂವು ಅಷ್ಟೇ, ನೀನು ಯಾವುದೇ ದೇವ್ರ ಮೇಲೆ ಹೂವು ಮುಟ್ಸೋ ಥರ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿರೋ ನಂದಿಗೆ ತಲೆಯಿಂದ ಸುಳ್ಳು ಹೇಳಿ ಬಾಲ್ದಿಂದ ನಿಜ ಹೇಳಿರೋ ನಂದಿಗೆ ಇನ್ಮೇಲೆ ನಿನ್ನ ತಲೆ ಹತ್ರ ಯಾರು ಪೂಜೆ ಮಾಡೋದು ಬೇಡ, ಬಾಲ್ದ ಹತ್ರನೇ ಪೂಜೆ ಮಾಡಬೇಕು ಅಂತ ಆಗ್ತಾನಂತೆ. ಆ ಕೊನೆಗೊಳ್ಳದ ಅಗ್ನಿ ಅದೇ ಆ ಕೊನೆಗೊಳ್ಳದ ಅಗ್ನಿ ಕುಂಡಾನೆ ಇಲ್ಲಿ ನೆಲೆಸಿರುವಂಥ ಅರುಣಾಚಲ. ಇವತ್ತು ಇಲ್ಲಿ ನೆಲೆಸಿರುವಂಥ ಅರುಣಾಚಲದಲ್ಲಿ ಪಂಚಭೂತ ಹೋಲಿಸ್ತಾರೆ. ಆ ಪಂಚಭೂತದಲ್ಲಿ ಅಗ್ನಿ ಅಂಶ ಇಲ್ಲಿ ನೆಲೆಸಿರೋದು ಅಂತ ಇತಿಹಾಸ. ಇವಾಗ ತಾನೇ ನಾಷ್ಟ ಮಾಡಿ ಇಬ್ರು ಆರಾಮಾಗಿ ಈಗ ನಡ್ಕೊಂಡು ಹೋಗ್ತಾ ಇದೀವಿ. ಗಿರಿ ಪ್ರದಕ್ಷಿಣೆ ಅಂದರೆ 14 ಕಿಲೋಮೀಟರ್ ಐತಂತೆ ಸೀದಾ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡ್ರಿ. ಬ್ಯಾಕ್ ಸೈಡ್ ಟೆಂಪಲ್ ಇರೋದು. ಈಗ ಇನ್ನು ಹೋಗ್ಬೇಕಾರೆಲ್ಲ ಏನೇನಿರುತ್ತೆ ಅಂತ ಎಲ್ಲ ನೀಟಾಗಿ ತೋರಿಸ್ತೀವಿ ಅಷ್ಟೇ. ಒಂದೊಂದು ತೋರಿಸ್ತೀವಿ. ಆದ್ರೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆ ನೋಡೋಣ. ಈ ಥರ ಇದು ಫಸ್ಟು ಸಿಗೋದೇ ಅಗ್ನಿ ತೀರ್ಥ ಅಂತ ಸಿಗುತ್ತೆ. ಅದ್ರ ಆಪೋಸಿಟೇನೆ ಒಂದು ದೇವಸ್ಥಾನ ಐತೆ ಗಣೇಶಂದು. ಹಂಗೆ ಇನ್ನು ಮುಂದೆ ಹೋಯ್ತಾ ನೋಡ್ಕೊಂಡು ಹೋಗೋಣ ಹಂಗೇನೆ. ಇವಾಗ ನಾವು ಬಂದಿರೋದು ಯಮಲಿಂಗಕ್ಕೆ. ಯಮಲಿಂಗ ಈಗ ನೈಋತ್ಯ ಲಿಂಗಂ ಹತ್ರ ಬಂದಿದ್ದೀವಿ. ಆಗಲೇ ಅಲ್ಲೇ ದರ್ಶನ ಆಯಿತು. ಒಳಗಡೆ ಎಲ್ಲ ಫೋಟೋ ತಗೊಳಕ್ಕೆಲ್ಲ ಬಿಡಲ್ಲ. ಇದು ನೈಋತ್ಯ ಲಿಂಗಮ್ಮು. ಇವಾಗ ನೆಕ್ಸ್ಟು ಹೋಗೋದು ಹಂಗೇನೆ. ನೆಕ್ಸ್ಟ್ ಅದು ಸಿಗುತ್ತೆ ನೋಡೋಣ. ಈಗೇನು ಟಾಸ್ಕು ಅಂತ ಅಂದರೆ 1/4 ಲೀಟ್ರು ನೀರು ತಿತ್ಕೊಂಡಿದ್ದೀವಿ ಇಬ್ರೂ. ಹಾಂ, ಸೀದಾ ನಾನ್ ಸ್ಟಾಪ್ ನಡ್ಕೊಂಡು ಹೋಗೋಣ ಅಂತ ಚಾಲೆಂಜು. ಅಕ್ಸೆಪ್ಟ್ ಮಾಡ್ತಾ ಇದ್ನ ನಿಜ ಸೀರಿಯಸ್ ಆಗಿ ಪ್ರಾಂಪ್ಟ್ ಆಗಿದ್ರೆ ನಾವು ಎಲ್ಲೂ ಸ್ಟಾಪ್ ಮಾಡಲ್ಲ. ಇಲ್ಲ ಅಂತ ಅಂದರೆ ಆರಾಮಾಗಿ ಮಾಡ್ಕೊಂಡು ಬರ್ತಾಯಿದ್ದೋ. ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸ್ ಬೀಯಿಂಗ್ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀವಿ. ಯಾರನ್ನೋ ಒಬ್ರನ್ನ ಮಾತಾಡಿಸ್ಕೋ. ಮೇಯ್ನು ಟೆಂಪಲ್ ಅಲ್ವಂತೆ ಇಲ್ಲಿರೋದು. ಮೇಯ್ನು ಗಿರಿ ಅಂತೆ. ಗಿರಿ ಅಂದರೆ ಬೆಟ್ಟ ಫಸ್ಟು, ಟೆಂಪಲ್ ನೆಕ್ಸ್ಟು ಅಲ್ವಾ ನಾವು ಹೇಳಿದ್ದು. ಹೌದು. ಆ ಮನುಷ್ಯ ಮಾತಾಡೋಕ್ಕೇನೆ ಇಂಟ್ರೆಸ್ಟೇನೇ ಇರಲಿಲ್ಲ. ಅವರು ಹಂಗಿದ್ರು ಕಾಟ ಕೊಟ್ಟು ಅಷ್ಟೊಂದು ಮಾತಾಡಿಸ್ತೇವೆ ಅವ್ರನ್ನ. ಯಾವ ಊರು ಅಂತ ಕೇಳಿದ್ಕೆ ಇದೇ ಊರು ಅಂದರು. ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಅಂದರೆ 5 years ಅಂತ ಅಂದರು. ಆಮೇಲಿಂದ ಏನು ಮಾತಾಡಲೇ ಇಲ್ಲ. ನಾವು ಅಷ್ಟೇ ಕೇಳಿ ಸೀದಾ ಜೂಟ್ ಆಯ್ತಾ ಇದ್ದೀವಿ.
ನೆಕ್ಸ್ಟ್ ಸಿಗೋದೆ ಸೂರ್ಯಲಿಂಗಮ್ಮು. ಸೂರ್ಯಲಿಂಗಂ ಹತ್ರ ಈಗ ಹೋಗೋಣ. ನೆಕ್ಸ್ಟು ಏನು ಸ್ಪೆಷಲ್ ಅಂತ ಅಂದರೆ ವರುಣಲಿಂಗಂ ಅಂತ. ವರುಣ ಅಂತ ಅಂದರೆ ಇವನು ಲಿಂಗಂ ನೋಡೋಣ. ವರುಣ್, ನನ್ನ ಹೆಸರು ವರುಣ ಅಲ್ಲ. ಇವನ ಹೆಸರಲ್ಲಿ ವರುಣಲಿಂಗಂ ಅಂತ ಐತೆ. ವರುಣಲಿಂಗಂನ ನೋಡೋಣ. ಸಿಂಗಲ್ ಮೀನಿಂಗ್. ವರುಣಲಿಂಗಮ್ಮು ನಮ್ಮ ವರುಣ್ ಅವ್ರದ್ದು ಹೆಸರಲ್ಲಿರೋ ಲಿಂಗಮ್ಮು. ಅಂತೂ ಇಂತೂ ಫ್ರೀ ಊಟ ಸಿಕ್ಕೈತೆ. ಅವನೆಲ್ಲ ಹಾಕ್ಸ್ಕೊಂಡು ಚೆನ್ನಾಗಿ ತಿಂತವನೆ. ಚೆನ್ನಾಯ್ತಲ್ಲ. ವಿ ಲವ್ ತಿರುಮಣಮಲೈ. ಬರಲಿ. ಹಿಂದೆಗಡೆ ಬೋರ್ಡ್ ಕಾಣಿಸ್ತೈತೆ ಕಾಣಿಸಲ್ಲ ಗೊತ್ತಿಲ್ಲ. ವಿ ಲವ್ ತಿರುವಣ್ಣಾಮಲೈ. ತಿರುವಣ್ಣಾಮಲೈ. ಅರುಣಾಚಲಂ. ಮಸ್ತಾಗೈತೆ ಮುಂಚೆ. ಇಲ್ಲಿಂದ ಕರೆಕ್ಟ್ ಸಕ್ಕದಾಗ ಕಾಣಿಸ್ತೈತೆ. ಇಲ್ಲಿಂದ ಇನ್ನೂ ಸೀದಾ 5 ಕಿಲೋಮೀಟರ್ಸ್ ಹೋಗ್ಬೇಕು. ನಿಜವಾಗ್ಲೂ ಪ್ರದಕ್ಷಿಣೆ ಹಾಕೋರು ನೈಟ್ ಹೊತ್ತು ಮಾತ್ರ ಬನ್ನಿ. ಬೆಳಗ್ಗೆ ಹೊತ್ತು ಮಾತ್ರ ಯಾರು ಬರೋಕೆ ಹೋಗ್ಬೇಡ್ರಿ. ಬಂದರೆ ಈ ಥರ ಫುಲ್ಲು ಕಾಲೆಲ್ಲ ರೆಡ್ ಹಾಕೊಂಡು ಹೋಯ್ತವೆ. ಸಿಕ್ಕಾಬಟ್ಟೆ ಬಿಸಿಲೈತೆ. ಅಲ್ಲಿ ಟಾರ್ ಮೇಲೆ ನಡ್ಕೊಂಡು ಹೋದ್ರೂ ಸಿಕ್ಕಾಬಟ್ಟೆ ಬಿಸಿಲು. ಇಲ್ಲಿ ನೋಡ್ಕೊಂಡು ಹೋದ್ರು ಒಂಥರ ಹಂಚಿನ ಮೇಲೆ ಕಾಲಿಕ್ಕೊಂಡು ಹೋಗೋ ಥರ ಐತೆ. ಸಾಯಂಕಾಲಕ್ಕೆ ಗೊತ್ತಿಲ್ಲ. ಇನ್ನೊಂದು ಆ ಥರ ಬೆಳಿಗ್ಗೆ ಹೊತ್ತು ಬಂದ್ರು ಒಂದು ಪ್ರದಕ್ಷಿಣೆ ಹಾಕಿ ಆಮೇಲೆ ಹೋಗಿ ದೇವ್ರನ್ನ ನೋಡಿ. ಅದೇ ಆ ನೋವಲ್ಲ ದೇವ್ರನ್ನ ನೋಡ್ತಿದ್ದಂಗೆ ಮಾಯ ಆಗೋಗುತ್ತೆ. ನಾವು ಅದಕ್ಕೆ ಇನ್ನೊಂದ್ಸತಿನೂ ಈಗ ಹೋಗ್ತೀವಿ ಇವಾಗ ಅಷ್ಟೇ. ಕಾಲೆಲ್ಲ ಫುಲ್ ಕೆಂಪಾದವು ಸಾಂಗ್ ಆಡೋ ಥರ ಆಯ್ತೈತೆ. ಇನ್ನೊಂದು ಹೆಜ್ಜೆನೆ ನೆಂಚ್ಕೋಬೇಕಾನೆ ಶಿವನ. ನನ್ಗಂತೂ ನಿಜವಾಗ್ಲೂ ನೋಡಿ ಕಾಲ್ ಬೇಕಾದ್ರೆ ಹಿಂಗಾಗವೆ. ನರ ಎಲ್ಲ ಫುಲ್ಲು ಈಳ್ಕೊಂಬಿಟ್ಟ ಕಣಲ್ಲಿ. ದಯವಿಟ್ಟು ಯಾರೇ ಬರೋದಾದ್ರೂ ಟ್ರೆಕ್ಕಿಂಗ್ ಮಾಡು ಅಂತ ಅಂದರೆ ಇದು ಪ್ರದಕ್ಷಿಣೆ ಹಾಕೋ ಅಂಥವ್ರು ರಾತ್ರಿ ಹೊತ್ತು ಬನ್ನಿ. ಇದು ಟ್ರೆಕ್ಕಿಂಗ್ ಅಲ್ಲ. ಕೊನೆಗೂ ಇದು ಮೋಕ್ಷ ಮಾರ್ಗಕ್ಕೆ ಅಂತ ಬಂದು ಈಗ ಎಲ್ಲರೂ ತೂರ್ಕೊಂಬರಕ್ಕೇನೆ. ಏನು ನೋಡ್ರಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ಅಲ್ಲಿ ಹೋಗೋಣ ಬೇಡ ಅಂತ ಅನ್ಸ್ಬಿಡೋದು ಕಣ. ನೋಡಿ ಎಲ್ಲರೂ ತೂರ್ತಾರೆ ಗುರಲ್ಲಿ. ಹಾಂ, ಸ್ಕಿಪ್ ಮಾಡೋಣ. ನಾವು ಸ್ಕಿಪ್ ಮಾಡೋಣ ಅಂತ ಇದ್ದೀವಿ. ನೋಡೋದು ನಮ್ಮ ಚಾಲೆಂಜ್ ಏನು ಅಂತ ಅಂದರೆ ಎಲ್ಲೂ ನಾನ್ ಸ್ಟಾಪು ನಡ್ಕೊಂಡು ಹೋಗ್ಬೇಕು ಅಂತ, ಅಂದರೆ ಪ್ರದಕ್ಷಿಣೆ ಹಾಕ್ಬೇಕು ಅಂತ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಕ್ಯೂ ಇದ್ದಾರೆ. ಹೋಗೋದು ಬೇಡ ಅಂತ. ಅದು ರೋಡ್ ಸೈಡೇನೆ ಇದೆ. ನಾನು ಎಲ್ಲೋ ಚೆನ್ನಾಗಿರೋದು ಇದರಲ್ಲಿ ಐತೆ ಅಂತ ಐತೆ. ಸಾಗುರು ಬಾಗುರು ನೋಡೋಣ ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ. ನೋಡ್ರಿ ಎಷ್ಟು ಚೆನ್ನಾಗಿ ಕ್ಯೂ ಇದ್ದಾರೆ ಅಲ್ಲಿ. ಈಗ ಸೀದಾ ಹೋಗೋಣ. ಈಗ ಇನ್ನೇನು ಮಾಡೋಕ್ಕಾಗಲ್ಲ. ಹಿಡ್ಕೊಂಡು ಎಳಿತಾ ಇದ್ದಾರೆ ಫ್ರೆಂಡ್ಸ್ ಅಲ್ಲಿ. ಬಂದ ಎಷ್ಟೇ ದಪ್ಪ ಇದ್ರು ಬರ್ತಾರಂತ. ಎಷ್ಟೇ ದಪ್ಪ? ಓಹೋ, ಹುಡ್ಗಿನ ಎಳಿತವ್ರಲ್ಲ, ಹುಡ್ಗನ ಎಳಿತವ್ರೆ ಅಂದರೆ ಸಬ್ಬಾಸ್ ಬೇಟ. ಎಷ್ಟೇ ದಪ್ಪ ಇದ್ರು ಬರ್ತಾರಂತ. ಹಾಂ, ಫೈನಲಿ ಈಶಾನ್ಯ ಲಿಂಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ಸೀದಾ ಇಲ್ಲಿ ಬರೋಷ್ಟೊಳಗೆ ನರ್ಕ ಆಗೋಯ್ತು ಅಂದ್ಕೊಳ್ರಿ. ಇಲ್ಲಿ ಬರೋಷ್ಟೊಳಗೆ ನರ್ಕ ಆಗೋಯ್ತು. ಕಾಲುಗಳು ಬಿಸಿಲಲ್ಲಿ ಮಾತ್ರ ಬರೋಕೆ ಹೋಗ್ಬೇಡ್ರಿ ಅಪ್ಪ ಸ್ವಾಮಿ. ನೋಡ್ಕೊಳ್ರಿ ಈಶಾನ್ಯ ಅಲ್ಲಿ 4 ಅವರ್ ತಗೊಂಡಿದ್ದೀವಿ ಕಣ ಇಲ್ಲಿ ಬರೋಕ್ಕೆ. ಹಾಂ, 4 ಅವರ್ ಹಂಗಾಸಿಂದ ಹೋಗಿ ಹಿಂಗಾಸಿಂದ ಫುಲ್ಲು ಒಂದು ರೌಂಡ್ ಹಾಕೊಂಬರೋಷ್ಟೊಳಗೆ 4 ಅವರ್ ತಗೊಂಡಿದ್ದೀವಿ. ವಿತೌಟ್ ಎಲ್ಲೂ ಸ್ಟಾಪ್ ಇಲ್ದಲೇ. ನಿಜವಾಗ್ಲೂ ಪ್ರಾಮಿಸ್ ಎಲ್ಲೂ ಒಂದೇ ಒಂದು ಕಡೆ ಊಟ ಮಾಡೋಕ್ಕೆ ಅಂತ. ಯಾಕಂದರೆ ಪ್ರಸಾದ ನಾನು ಎಲ್ಲೋದ್ರೂ ನಾನು ಬಿಡೋಕೆ ಹೋಗಲ್ಲ, ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಈಗ ಲಾಸ್ಟು ಅಪ್ಪ ಮಸ್ತಾಗಿ ಕಾಣಿಸ್ತೈತೆ ಕಣ ಇಲ್ಲಿ ಲಾಸ್ಟ್ ವ್ಯೂ. ಕೊನೆಗೆ ಇಲ್ಲಿ ಬಂದು ಕೂತಿದ್ದೀವಿ. ಹೇಗೆ ನಿಂಗೆ ಏನು ಅನಿಸ್ತಾಯ್ತಾ? ಅಂದ್ರೆ ಎಲ್ಲೂ ಇಲ್ದಂಗೆ ನಾನ್ ಸ್ಟಾಪು ಬಂದು ಇಲ್ಲಿ ಕೂತಿದ್ದೀವಿ. ಇದೇ ಆಗಿರುತ್ತೆ ಲಾಸ್ಟು. ಸಿಕ್ಕಾಪಟ್ಟೆ ಸುತ್ತಾಡಿದ್ದೀವಿ. ನೋಡ್ತಾ ಇರ್ಬೋದು ಬೆವ್ರ ನೀರಲ್ಲಿ ಹೆಂಗೆ ಬರ್ತೈತೆ ಅಂತ. ಕಾಲೆಲ್ಲ ಫುಲ್ಲು ಜೀವಿಡ್ಕೊಂಬಿಟ್ಟವೆ. ನೀವು ನಾಸ್ತಿಕರಾಗಿದ್ದರೆ, ನಿಮಗೆ ಯಾರಾದರೂ ನಾಸ್ತಿಕರು ಗೊತ್ತಿದ್ರೆ ಈ ದೇವಸ್ಥಾನಕ್ಕೆ ಕರ್ಕೊಬಂದು 14 ಕಿಲೋಮೀಟ್ರ್ ಪ್ರದಕ್ಷಿಣೆ ಹಾಕಿ ಕರ್ಕೊಬಂದು ಕುಡಿಸಿ ದೇವ್ರ ದರ್ಶನ. ಬೇರೆ ಇನ್ನೇನು ಅನ್ಸಲ್ಲ. ಅಲ್ಲೆಲ್ಲ ಅಂದರೆ ಒಂಥರ ಇದು ಸನ್ಯಾಸಿಗಳ ಥರ ಎಲ್ಲ ಇರ್ತಾರಲ್ಲ, ಅವ್ರನ್ನ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಸುಮ್ಮನೆ ಆರಾಮ ಅಂದರೆ ಬೇಜಾರಾಗುತ್ತೆ, ಒಂದು ಸೈಡಲ್ಲಿ ಖುಷಿನೂ ಆಗುತ್ತೆ. ಆರಾಮಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಅಲ್ಲೇ ಸಕ್ಕತ್ತಾಗಿರ್ತಾರೆ ಮಾತ್ರ. ಅದನ್ನ ಲೈಫು ಚೇಂಜ್ ಆಗುತ್ತೆ ಎಲ್ಲ. ಅಂದರೆ ಎಷ್ಟೊಂದು ಜನ ಅದಾಗುತ್ತೆ ಇದಾಗುತ್ತೆ ಅಂತ ಅಂತಾರೆ. ನಮಗೇನು ಯಾವ್ದಂಗೆ ಅನಿಸಿಲ್ಲ ಕಣ ಅಂತ ಬಂದು. ಇಲ್ಲಿದ್ದು ಅಷ್ಟೇ ಮುಗೀತು. ರಾಜಗೋಪುರ ಮಾತ್ರ ಕೂತಿದ್ದೀವಿ. ಜೈ ಮಹಾಕಾಲ್.